ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ಆಧಾರ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮನೇಲಿ ಕೂತ್ಕೊಂಡು ಜಾಗ, ಅಥವಾ ನೀವು ಎಲ್ಲಾದರೂ ಕಂಪ್ಯೂಟರಲ್ಲಿ ಅರ್ಜೆಂಟ್ ಬೇಕಾಗಿತ್ತು ಆಧಾರ್ ಕಾರ್ಡ್ ಅಂತಂದರೆ ಹೇಗೆ ಡೌನ್ಲೋಡ್ ಮಾಡೋದು ಮನೆಯಲ್ಲೇ ಕೂತ್ಕೊಂಡು. ಮೊದಲನೇದಾಗಿ ನಾವು ಕ್ರೋಮ್ ಓಪನ್ ಮಾಡಬೇಕು. ಇಲ್ಲಿ ನಿಮ್ಮ PC ಅಥವಾ ಕಂಪ್ಯೂಟರ್ನಲ್ಲಿರೋ ಕ್ರೋಮ್ ಓಪನ್ ಮಾಡಿಬಿಟ್ಟು UAIDAI ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, UAIDAI ಅಂತ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಈ ಥರ ಇಲ್ಲಿ ಆಪ್ಷನ್ಗಳು ತೋರಿಸುತ್ತೆ. ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಆಧಾರ್, ಗೆಟ್ ಆಧಾರ್, ಅಪ್ಡೇಟ್ ಯುವರ್ ಆಧಾರ್, ಚೆಕ್ ಆಧಾರ್ ಸ್ಟೇಟಸ್, ಈ ಥರ ತೋರಿಸುತ್ತೆ ನಿಮಗೆ. ನಾವು ಇದರಲ್ಲಿ ಮೊದಲನೇದನ್ನು ಕ್ಲಿಕ್ ಮಾಡಬೇಕು. ನಿಮಗೆ ಯಾವುದಾದ್ರೂ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಂದರೆ ಈಸಿ ಅನಿಸುತ್ತೆ, ನಿಮ್ಮ ಲ್ಯಾಂಗ್ವೇಜ್ ಯಾವುದು? ನನಗೆ ಇಂಗ್ಲೀಷ್ ತೊಗೋತೀನಿ, ಯಾಕಂದರೆ ಎಲ್ಲ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಂದರೆ ಇಂಗ್ಲೀಷ್ ತೊಗೋತೀನಿ. ನೋಡಿ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ನೋಡಿ ಈ ಥರ ತೋರಿಸುತ್ತೆ. ಇಲ್ಲಿ ಅಪ್ಡೇಟ್ ಆಧಾರ್, ಗೆಟ್ ಆಧಾರ್ ಅಂತ ಈ ಥರ ಆಪ್ಷನ್ಗಳು ತೋರಿಸುತ್ತೆ ನಿಮಗೆ. ನಮ್ಗೆ ಇವಾಗ ಏನು ಬೇಕು, ಗೆಟ್ ಆಧಾರ್ ಅಂದರೆ ನಾವು ಆಧಾರ್ ಕಾರ್ಡ್ನ ನಾವು ತೊಗೋಬೇಕಾಗಿದೆ. ಇವಾಗ ಏನು ಮಾಡಬೇಕು, ಡೌನ್ಲೋಡ್ ಮಾಡಬೇಕಾಗಿದೆ. ನೋಡಿ, ಡೌನ್ಲೋಡ್ ಆಧಾರ್, ಚೆಕ್ ಆಧಾರ್ ಸ್ಟೇಟಸ್, ಈ ಥರ ಆಪ್ಷನ್ಗಳು ಸಿಗುತ್ತೆ ನಿಮಗೆ. ನಮಗೆ ಡೌನ್ಲೋಡ್ ಮಾಡಬೇಕಾಗಿದೆ ಆಧಾರ್ ಕಾರ್ಡ್. ನಾನು ಇವಾಗ ಡೌನ್ಲೋಡ್ ಆಧಾರ್ ಮೇಲ್ಗಡೆ ಏನು ಮಾಡಬೇಕು, ನಮ್ಮ ಆಧಾರ್ ಕಾರ್ಡ್ನ ಕ್ಲಿಕ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕು. ಇಲ್ಲಿ ನಾವು ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ, ಕ್ಯಾಪ್ಚಾ ಟೈಪ್ ಮಾಡಿ, ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇವಾಗ ನೀವು ಯಾವ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಅದಕ್ಕೆ OTP ಬರುತ್ತೆ. ನೋಡಿ ಇವಾಗ ನನಗೆ OTP ಬಂದಿದೆ, OTP ಹಾಕ್ತಾಯಿದ್ದೀನಿ. ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಮಾಡಬೇಕು. ಇವಾಗ OTP ಹಾಕಿದ ತಕ್ಷಣವೇ ವೆರಿಫೈ ಆ್ಯಂಡ್ ಡೌನ್ಲೋಡ್ ನೋಡಿ. ಇವಾಗ ಸ್ವಲ್ಪ ಲೇಟ್ ಆಗುತ್ತೆ ಅದು, ಆದರೂ ಇಲ್ಲಿ ನೆಕ್ಸ್ಟ್ ನೋಡಿ ಸೇವ್ ಅಂತ ಬರುತ್ತೆ ಆಪ್ಷನ್. ಸೇವ್ ಮಾಡಬೇಕು. ಸೇವ್ ಮಾಡಿದ ತಕ್ಷಣ ನಿಮ್ಮ ಕ್ರೋಮ್ ಟ್ಯಾಬ್ನ ಡೌನ್ಲೋಡ್ಸ್ ಆಪ್ಷನ್ನಲ್ಲಿ ಅದು ಇರುತ್ತೆ. ಅದನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೊಂದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಏನು ಅಂದರೆ, ಇವಾಗ ನಾವು ಯಾರು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿರ್ತೀವಲ್ಲ ಅವ್ರ ಹೆಸರನ್ನು ಮೊದಲು 4 ಅಕ್ಷರ ಕ್ಯಾಪಿಟಲಲ್ಲಿ ಬರೀಬೇಕು ಇಂಗ್ಲೀಷಲ್ಲಿ. ಅದಾದ ತಕ್ಷಣ ಅವ್ರದ್ದು ಡೇಟ್ ಆಫ್ ಬರ್ತ್, ಇಯರ್, ಬರೀ ಇಯರ್ ಮೊದಲು 4 ಅಕ್ಷರ ಕ್ಯಾಪಿಟಲ್, ಹೆಸರನ್ನ 4 ಅಕ್ಷರದ್ದು ಕ್ಯಾಪಿಟಲ್ ಮಾಡಿ ನೆಕ್ಸ್ಟು ಇಯರ್ ಹಾಕಬೇಕು ಅದರಲ್ಲಿ. ನೋಡಿ ಇವಾಗ ನಾನು ನನ್ನ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರಿನ 4 ಅಕ್ಷರ ಅಂದರೆ ಇಂಗ್ಲೀಷಲ್ಲಿ ಎಲ್ಲ ಕ್ಯಾಪಿಟಲ್ ಹಾಕಬೇಕು. ಅದಾದಮೇಲೆ ನಂತರ ಇವಾಗ ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ. ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ, ಒಂದು ನಿಮಿಷ ಇನ್ನೊಂದು ಸರಿ ಹಾಕ್ತೀನಿ. ನೋಡಿ ಪಾಸ್ವರ್ಡ್ ಹಾಕ್ತಾಯಿದ್ದೀನಿ. ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣವೇ ನಿಮಗೆ ಆಧಾರ್ ಕಾರ್ಡ್ನ ಎರಡೂ ಸೈಡ್ ತೋರಿಸುತ್ತೆ. ಅಂದರೆ ಫ್ರಂಟ್ ಬ್ಯಾಕ್ ಸೈಡ್ ಒಂದೇ ಸ್ಕ್ರೀನಲ್ಲಿ ತೋರಿಸುತ್ತೆ. ನೋಡಿ ಈ ಥರ ತೋರಿಸುತ್ತೆ. ಇದನ್ನು ನೀವು ಸೇವ್ ಮಾಡ್ಕೊಳ್ಬೋದು, ಅಥವಾ ಇಲ್ಲಿ ಪ್ರಿಂಟ್ ಮೇಲ್ಗಡೆ ಪ್ರಿಂಟ್ ಆಪ್ಷನ್ ಇದೆ, ಪ್ರಿಂಟು ಮಾಡ್ಕೋಬೋದು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಜನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.